ಬ್ರದರಿಗೆ ಒಳ್ಳೆ ಕನಸು ಬಿದ್ದರು ಅದು ಇವರಿಗೆ ಡಿಫಿಕಲ್ಟ್. ಬಂದೆ. ಎಂತ ಸಾವು ಮಾರ ಇಷ್ಟೊತ್ತಿಗೆ ಅವಸ್ಥೆ. ಬ್ರದರ್, ನನ್ ತಂಗಿ ಸುಸೆ ಮಾಡ್ಕೊಂಡಿದ್ದಾಳೆ. ಪ್ಲೀಸ್ ಬ್ರದರ್, ಬನ್ನಿ ಬ್ರದರ್, ಪ್ಲೀಸ್. ನಡೀರಿ ನಡೀರಿ ನಡೀರಿ. ಈಗಷ್ಟೇ ನನ್ ಜೊತೆ ಅಷ್ಟೊಳ್ಳೆ ಡ್ಯಾನ್ಸ್ ಮಾಡ್ತಿದ್ಲು ಮಾರ, ಅಷ್ಟು ಬೇಗ ಸತ್ತೋದ್ಲ. ಎಂತ ಸಾವು ಮಾರ. ಅಯ್ಯೋ ದೇವ, ಇನ್ನು ಜೀವ ಉಂಟು. ಆಂಬುಲೆನ್ಸ್ಗೆಲ್ಲ ವೇಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ನಾವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ. ಬೇಗ ಬೈಕ್ ತಗೊಂಡು ಬನ್ನಿ. ಸರಿ ಬ್ರದರ್. ಅಯ್ಯೋ, ಎಂತಾಯ್ತು? ಬೈಕ್ ಎತ್ಕೊಳ್ತಾ ಇದ್ದ ಬ್ರದರ್. ಅಯ್ಯೋ, ಎಂತ ಅವಸ್ಥೆ ಮಾರೆ ನಿಂದು. ಸರಿ, ಇವಳನ್ನು ಬೇಗ ಕೆಳಗೆ ಕೆಳಗೆ ಕರ್ಕೊಂಡು ಬನ್ನಿ. ನನ್ನ ಬೈಕಿನಲ್ಲಿ ಹೋಗುವ. ನಾನು ಬೈಕ್ ತಗೊಂಡು ಬರ್ತೇನೆ. ತಡ ಮಾಡಬೇಡಿ, ಬೇಗ ಬನ್ನಿ ಬ್ರದರ್. ನನ್ನನ್ನು ಬ್ರದರ್ ಅಂತ ಕರೀದೆ, ಮಹೇಶ್ ಅಂತ ಕರೆದು ಸೂಸೈಡ್ ಮಾಡ್ಕೊಂಡದ್ದ. ಅಂತ ಸಾವು ಮಾರೆ. ಬದುಕೋ ಮಾರಕ್ಕೆ ಸಾಯ್ಬೇಡ. ಬೇಗ 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 ಬ್ರದರ್. ನರ್ಸ್, ಸ್ವಲ್ಪ ಬೇಗ ಬನ್ನಿ, ಎಮರ್ಜೆನ್ಸಿ. ಬೇಗ ಬೇಗ. ಸ್ವಲ್ಪ ತಾಳಿ. ಯಾಕೆ? ಗಾಡಿಯಿಂದ ಇಳಿಸುವಾಗ ಅವಳ ಪಲ್ಸ್ ನಿಂತೋಗಿತ್ತು. ಡಾಕ್ಟ್ರೆ, I am very sorry. She is no more. Nurse, sir, police ಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್. ಎಂತ ಸಾವು ಮಾರೆ, ಹೊಸ ಟ್ರೆಂಡ್. ಜೀವ ಉಳಿಸೋನ ಕೈಯಲ್ಲೇ ಸಾಯ್ಲಿಕ್ಕೆ ಟಿಪ್ಸ್ ತಗೊಂಡು ಸಾಯುವುದಾ? ಛೇ, ಈಗಷ್ಟೇ ನನ್ನ ಕನಸಲ್ಲಿ ಲೈಟ್ ಬಂದಿತ್ತು, ಆಗಲೇ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯ್ತಲ್ಲ ಮಾರೆ. ಸಾಯ್ಲಿಕ್ಕೆ 7-8 ದಾರಿ ಉಂಟು, ಬದುಕಲಿಕ್ಕೆ 108 ದಾರಿ ಉಂಟು. ಅದೆಲ್ಲ ಬಿಟ್ಟು ಇವ್ರು ಯಾಕೆ ಸಾಯ್ತಾರೆ?
ಮತ್ತೆ ಯಾರು ಸತ್ರ ಬಂದೆ. ಸಾಹೇಬ್ರು ಕರೀತಾ ಇದ್ದಾರೆ ಬಾ. ನನ್ನನ್ನು ಯಾಕೆ ಕರೀತಾ ಇದ್ದಾರೆ? ಹಾ, ಒಳಗಡೆ ಡೆತ್ ನೋಟ್ ಏನಾದ್ರೂ ಇದೆಯಾ ನೋಡು. ಎಸ್ ಸರ್. ಇವನೇ ಸರ್ ಅವಳ ಹತ್ರ ಕೊನೆದಾಗ ಮಾತಾಡಿದ್ದು. ಏನೋ ಲವ್ ಮಾಡಿ ಕೈ ಬಿಟ್ಯಾ ಅಥವಾ ಕೈ ಕೊಟ್ಯಾ? ನಾನು ಎಂತ ಸಾವು ಲವ್ ಮಾಡುದು? ಅವಳ ನನ್ನ ಕರೆಯುವುದೇ ಬ್ರದರ್ ಎಂದು. ಎಲ್ಲ ಹೀಗೆ ಹೇಳೋದು ಮಗನೇ, ನಿಜ ಗೊತ್ತಾಗ್ಲಿ ಇದೆ. ಸರ್ ಡೆತ್ ನೋಟ್ ಸಿಕ್ತು. ಲವ್ ಫೇಲ್ಯೂರು ಸರ್. ಪಾಡ್ಚ, ಆಲ್ರೆಡಿ ಕನೆಕ್ಷನ್ ಇದ್ದ ಟಿವಿಗೆ ನಾನು ಹೊಸ ಕನೆಕ್ಷನ್ ಟ್ರೈ ಮಾಡ್ತಿದ್ದತ್ತ. ಹೆಸರು ದಿಲೀಪ್ ಅಂತ ಇದೆ ಸರ್. ನಿನ್ನ ಹೆಸರೇನೋ? ಮಹೇಶ ಸರ್. ಏನ್ ಮಾತಾಡ್ತಾ ಇದ್ಲು? ಅವಳು ನನ್ನ ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ಲು, ಮತ್ತೆ ಸೂಸೈಡ್ ಮತ್ತು ಆಕ್ಸಿಡೆಂಟ್ ಕೇಸ್ಗಳ ಬಗ್ಗೆ ವಿಚಾರಿಸ್ತಾ ಇದ್ಲು. ಸರಿ, ನೀನು ಹೋಗು. ಎನ್ಕ್ವೈರಿ ಕರೆದಾಗ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ನನಗೆ ಇನ್ಫಾರ್ಮ್ ಮಾಡಿದೆ, ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಓಕೆ ಸರ್. ಆ ದಿಲೀಪನ್ನ ಸ್ಟೇಷನ್ ಕರ್ಕೊಂಡ್ ಬನ್ರಿ. ಸರಿ ಸರ್. ಬಾಡಿನ ಊರ್ಗ್ ತಗೊಂಡೋದ್ರಲ್ವಾ? ಹ್ಞೂ ಕಣಪ್ಪ. ದಿಲೀಪ ಹೋದ್ರೇನು, ಮಹೇಶ ಇದ್ದ ಅಲ್ವಾ? ಶ್ಯಾ. ಎಂತ ಮಾತಾಡುದು ಬದಿಯಾರೆ? ಸರ್ ಸರ್ ಯಾರ್ ಪೇಷಂಟು? ಏನ್ ರೋಗ? ರೋಗ ಅಲ್ಲ ಸರ್, ರೋಗಿ ಕಡೆಯವನು. ನಿನ್ಗೇನಪ್ಪ ರೋಗ? ನನ್ಗೇನ್ ರೋಗ ಇಲ್ಲ. ಈ ಹಾಸ್ಪಿಟ್ಲ್ಗಳಲ್ಲಿ ದೆವ್ಗಳಿದೆ ಅಂತ ಈ ಫೇಸ್ಬುಕ್ಕು ವಾಟ್ಸಾಪಲ್ಲೆಲ್ಲ ನೋಡಿದ್ದೀನಿ. ನಿಮ್ಮ ಹಾಸ್ಪಿಟ್ಲಲ್ಲೂ ಏನಾದರೂ ದೆವ್ಗಳಿದೇವಾ ಸರ್? ನನಗೆ ನಿದ್ದೆ ಬರ್ತಾ ಇಲ್ಲ ಸರ್. ಊನಪ್ಪ, ದೆವ್ವ ಇದೆ. ಈ ಟೇಬಲ್ ಕೆಳಗೂ ದೆವ್ವ ಇದೆ. ಅಲ್ಲಿ ಫ್ಯಾನ್ ಇದೆಯಲ್ಲ, ಅದ್ರ ಮೇಲೂ ದೆವ್ವ ಇದೆ. ನಂಬಿಕೆ ಬರ್ಲಿಲ್ಲ ಅಂದ್ರೆ ಬಾಪ್ಪ ಬಾ. ಈ ರೂಮ್ ಒಳಗೂ ದೆವ್ವ ಇದೆ, ನೋಡ್ಕೊ. ಹೋಗಮ್ಮ, ಹಾಸ್ಪಿಟಲ್ ದೆವ್ವ ಇರೋದು ಕನ್ಫರ್ಮ್. ಇವನ್ ಯಾಕೆ ದೆವ್ವ ಅನ್ಕೊಂಡು ಓಡೋದ? ಯಾರವ್ರೆ? ದೆವ್ವ. ಸರ್, ನಾನು ತಮನ್ನ. ಲೈ, ನಿಂಗೇನೆ ಬಂದಿರೋದ್ ಮಲ್ಲಾಗ್ರು? ಯಾಕೆ ಹಿಂಗ್ ಮೇಕಪ್ ಮಾಡ್ಕೊಂಡಿದ್ಯಾ? ಸೊ ನಾನ್ ಚಿನ್ನು ಹೇಳ್ತಾ ಇದ್ದ, ಮೊದ್ಲು ನಾನು ಮಿಲ್ಕ್ ಬ್ಯೂಟಿ ತಮ್ಮನ್ನ ತರ ವೈಟ್ ಆಗಿದ್ದೆ ಅಂತ. ಡೇ ಅಂಡ್ ನೈಟ್ ಶಿಫ್ಟ್ ಮಾಡಿ ಮಾಡಿ ನನ್ ಫೇಸ್ ಡಲ್ ಆಗಿದೆಯಂತ. ಅದಕ್ಕೆ ಫೇಶಿಯಲ್ ಮಾಡ್ಕೊಂಡೆ ಸರ್. ಆ ರಾಗಿ ಮುದ್ದೆಗೆ ಈ ರಾಗಿ ಕಬಾಬು ತಮನ್ನನಾ? ಲೈ, ನಿಜವಾದ ತಮನ್ನ ಏನಾದ್ರೂ ನಿನ್ ಮಾತ್ ಕೇಳಿಸ್ಕೊಂಡ್ಬಿಟ್ರೆ ಯಮ ಯಮ ನನ್ನನ್ ಕರ್ಕೊ ಅಂತ ಸೀದಾ ಯಮ್ಲೋಕಕ್ಕೆ ಹೋಗ್ಬಿಟ್ಟಿರೋಳು. ನಿನ್ನ ಆಲ್ರೆಡಿ ನೋಡ್ಬಿಟ್ಟು ಒಬ್ಬ ಪೇಷಂಟ್ ಓಡೋದ, ಈಗ ಪೇಷಂಟ್ ಅಟೆಂಡರ್ ಓಡೋದ. ಈಗ ಪೇಷಂಟ್ ಏನಾದ್ರೂ ಕಕ್ಕ ಮಾಡಿದ್ರೆ ಯಾರ್ ಬಂದ್ ತೆಗಿತಾರೆ? ಹೋಗ್ ಕರಿಯೋಗ ನಿನ್ ರಾಗಿ ಮುದ್ದೆನ. ಚೂನ್ ಕಿತ್ತಕ್ಕೇಂತಾಡು, ಯಾವಾಗ್ಲೂ ನನ್ ಚಿನ್ನೋಗೆ ಹೇಳ್ತೀಯ. ಬರೀ ಮುಖ ಮಾತ್ರ ಡಲ್ ಆಗಿದೆ ಅಂತಂದ. ಫುಲ್ ಬಾಡಿ ಡಲ್ ಆಗಿದೆ ಅಂದಿದ್ರೆ ಎಲ್ಲೆಲ್ಲ ಹಚ್ಕೊಂಡಿರೋಳು.